भूमिं विश्वतो रत्वा ನಂತರ ಶ್ರೀಮತಿ ರುಕ್ಮಿಣಿ ಗಣೇಶ್ ಸಂಘ ಉಪಾಧ್ಯಕ್ಷರು ಅಖಿಲ ಭಾರತ ಪದ್ಮಶಾಲಿ ಮಹಿಳಾ ಸಂಘ ಹೈದರಾಬಾದ್ ಇವರನ್ನು ಸಹಿತ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ನಂತರ ಶ್ರೀ ಪ್ರದೀಪ್ ಸಂಘ ಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ಪದ್ಮಶಾಲಿ ಸಂಘ ಹೈದರಾಬಾದ್ ಇವರು ಸಹಿತ ವೇದಿಕೆಗೆ ಬರಬೇಕಾಗಿ ಮನವಿ. ಶ್ರೀ ಕಾರ್ಯದರ್ಶಿ ಅಖಿಲ ಭಾರತ ಪದ್ಮಶಾಲಿ ಸಂಘ ಬಳ್ಳಾರಿ ಇವರನ್ನು ಸಹಿತ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಅತಿಥಿಗಳು ಗಣ್ಯರು ದಯಮಾಡಿ ವೇದಿಕೆಗೆ ಬರುವುದಕ್ಕಿಂತ ಮುಂಚಿತವಾಗಿ ತಮ್ಮ ಪಾದರಕ್ಷೆಗಳನ್ನ ಕೆಳಭಾಗದಲ್ಲಿ ಬಿಟ್ಟು ಬರಬೇಕಾಗಿ ಮನವಿ. ಯಾಕಂದ್ರೆ ಇದು ಧರ್ಮ ಸಭೆಯಾಗಿದೆ, ಹಾಗಾಗಿ ವೈಯಕ್ತಿಕ ಮನವಿ. ದಯಮಾಡಿ ಎಲ್ಲ ಗಣ್ಯರು ಅತಿಥಿಗಳು ಪೂರ್ವಕವಾಗಿ ವಿನಮ್ರವಾಗಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಶ್ರೀ ಮಾರ್ಕಂಡೇಶ್ವರ ಸ್ವಾಮಿಯ ಶತಮಾನೋತ್ಸವದ ಧರ್ಮ ಸಭೆ ಆಗಿರೋದ್ರಿಂದ ಶ್ರೀಗಳಿಗೆಲ್ಲರಿಗೂ ಕೂಡ ಹಾಗೂ ಶ್ರೀ ಗುರು ಮಾರ್ಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರು ಸಹಿತ ವೇದಿಕೆಗೆ ಬರಬೇಕಾಗಿ ಮನವಿ. ಗಣೇಶ್ ವಾಸ ಅಧ್ಯಕ್ಷರು ಗದಗ್ ಜಿಲ್ಲಾ ಪದ್ಮಶಾಲಿ ಸಂಘ ಗದಗ್ ಇವರು ಸಹಿತ ವೇದಿಕೆಗೆ ಬರಬೇಕಾಗಿ ಮನವಿ. ನಂತರ ಮಂಜುನಾಥ ವದ್ದಿ ಅಧ್ಯಕ್ಷರು ಧಾರವಾಡ ಜಿಲ್ಲಾ ಪದ್ಮಶಾಲಿ ಸಂಘ ಧಾರವಾಡ ಇವರು ಸಹಿತ ವೇದಿಕೆಗೆ ಬರಬೇಕಾಗಿ ಮನವಿ. ಸರ್ಕಾರವನ್ನು ನೀಡಿದಂತಹ ಆಧ್ಯಾತ್ಮಿಕ ಪಾಠಶಾಲೆಯಾಗಿದೆ. ಭಕ್ತರ ಕಷ್ಟಗಳಿಗೆ ಆಶ್ರಯವಾಗಿ, ಆಸೆ ಮತ್ತು ಆತ್ಮವಿಶ್ವಾಸಕ್ಕೆ ಆಧಾರವಾಗಿ 100 ವರ್ಷ ಈ ಶತಮಾನೋತ್ಸವ ಕಾರ್ಯಕ್ರಮವು ಹಿಂದಿನ ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಒಂದು ಶತಮಾನೋತ್ಸವದ ಧರ್ಮ ಸಭೆಯ ವೇದಿಕೆ ಕಾರ್ಯಕ್ರಮವನ್ನ ಭಕ್ತಿ ಭಾವದಿಂದ ಪ್ರಾರಂಭಿಸ್ತಾ ಇದ್ದಾವೆ. ವೆಂಕಟೇಶ ಕಾರ್ಯದರ್ಶಿ ಬಳ್ಳಾರಿ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕು. ಬಸವರಾಜ್ ಸುಗ್ಗಿಮದ ಕಾರ್ಯದರ್ಶಿ ಇಳಕಲ್ ಇವರು ಸಹಿತ ವೇದಿಕೆಗೆ ಆಗಮಿಸಬೇಕಾಗಿ ಮನವಿಯನ್ನು ಮಹಾಸ್ವಾಮಿಗಳ ಮೂಲ ಹೆಸರು ರಾಜೇಂದ್ರ ಸ್ವಾಮಿ. ಇವರ ಸ್ವಂತ ಊರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಮುದೇನೂರು. ಶ್ರೀಶೈಲ ಜಗದ್ಗುರು ಲಿಂಗೈಕ್ಯ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ವಂಶಜರು ಇವರು. ಶ್ರೀಗಳು ಉಜ್ಜಯಿನಿ ಪೀಠಕ್ಕೆ ಜಗದ್ಗುರುಗಳಾಗಿ ಬಂದ ನಂತರ ಉಜ್ಜಯಿನಿ ಪೀಠದಲ್ಲಿ ಹೊಸ ಪರ್ವವೇ ಬಂದಂತಾಗಿದೆ ಹಾಗೂ ದೇಶಾದ್ಯಂತ 2500ಕ್ಕೂ ಹೆಚ್ಚು ಅಡ್ಡಪಲ್ಲಕ್ಕಿ ಉತ್ಸವಗಳಲ್ಲಿ ಭಾಗವಹಿಸಿದ್ದು ಇಲ್ಲಿಯವರೆಗೆ 15 ಲಕ್ಷ ಕಿಲೋಮೀಟರ್ಗಿಂತಲೂ ಹೆಚ್ಚು ಸಂಚಾರ ಮಾಡಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸಿದ್ದಾರೆ. ಇದೀಗ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 1008 ಜಗದ್ಗುರು ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳಿಗೆ ನಮ್ಮ ಸಮುದಾಯದ ಸಮಿತಿಯ ಖಜಾಂಚಿಯಾದಂತಹ ಶ್ರೀಯುತ ದೇವರೆಡ್ಡಿ ಪ್ರಕಾಶ್ ಇವರು ಮಾಲಾರ್ಪಣೆ ಮಾಡುವುದರ ಮೂಲಕ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನ ಕೋರಬೇಕಾಗಿ ಕೇಳ್ಕೊಳ್ತಾ ಇದ್ರೆ ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಸದ್ಭಕ್ತಾದಿಗಳು ಸ್ವಾಗತವನ್ನ ಕೋರಬೇಕಾಗಿ ಮನವಿಯನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನು ಕಾಯು ಎಂಬಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಪ್ರಭುಲಿಂಗ ಮಹಾಸ್ವಾಮಿಗಳು ಪದ್ಮಶಾಲಿ ಗುರುಪೀಠ ತುಮ್ಮಿನಕಟ್ಟೆ ಇವರಿಗೆ ಕಾಸಲ ಪ್ರಕಾಶ್ ನಮ್ಮ ಕಮಿಟಿಯ ಸದಸ್ಯರು
ಇವರು ಹೂಗುಚ್ಛವನ್ನ ಕೊಡುವುದರ ಮೂಲಕ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಭಕ್ತಿ ಪೂರ್ವಕವಾಗಿ ಸ್ವಾಗತವನ್ನ ಮಾಡಬೇಕಾಗಿ ಕೋರುತ್ತೇವೆ. ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲ ಸದ್ಭಕ್ತಾದಿಗಳು ರೂಪ ಉದಯ್ ಸಿಂಗ್ ಲಾಡ್ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿಗಳಿಗೆ ಸ್ವಾಗತವನ್ನ ಕೋರಬೇಕಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಶ್ರೀ ಪದುಲಿಂಗ ಮಹಾಸ್ವಾಮಿಗಳು ಪದ್ಮಶಾಲಿ ಗುರುಪೀಠ ತುಮ್ಮಿನಕಟ್ಟೆ ಇವರಿಗೂ ಸಹಿತ ಜಗದ್ಗುರುಗಳು ಆಶೀರ್ವಾದವನ್ನು ನೀಡಬೇಕಾಗಿ ಮನವಿಯನ್ನ ಮಾಡ್ತಾ ಇದ್ದಾವೆ. ಕೋರ್ತಾ ಇದ್ದಾವೆ ಹಾಗೂ ಜಗದ್ಗುರುಗಳಿಂದ ಆಶೀರ್ವಾದವನ್ನ ಪಡಿಬೇಕಾಗಿ ಮನವಿಯನ್ನ ಮಾಡ್ತಾ ಇದ್ದಾವೆ. ನಂತರ ನಿಶಬ್ದವಾಗಿರಬೇಕಾಗಿ ಮನವಿಯನ್ನ ಮಾಡ್ತಾ ಕಾಲದ ಗರ್ಭದಲ್ಲಿ ಅಚಲವಾಗಿ ನಿಂತು ಭಕ್ತರ ಕಣ್ಣೀರನ್ನು ಅಭಿಷೇಕವಾಗಿ ಸ್ವೀಕರಿಸಿ ಶ್ರದ್ಧೆಯ ದೀಪಕ್ಕೆ ಶತಮಾನಗಳ ಕಾಲ ತೈಲವಾಗಿ ಹರಿದಿರುವ ಕರುಣಾಮೂರ್ತಿ ಶ್ರೀ ಮಾರ್ಕಂಡೇಶ್ವರ ದೇವರ ವಿವರಿಸಿತು ಈ ಒಂದು ಉದ್ಘಾಟನೆಯನ್ನ ನಾವು ಕೂಡ ಭಾಗಿಯಾಗಬೇಕಂತೇಳಿ ಮನವಿಯನ್ನ ಭಕ್ತಿಪೂರ್ವಕವಾಗಿ ಮಾಡ್ತಾ ಇದ್ದೇವೆ. ಆದ್ರೆ ಕೆಲವರು ಬರೀ ಒಬ್ಬೊಬ್ರು ನಾನು ಗೌಡ ಮಾತಾಡೋದಲ್ಲ ಅಂತ ನಮ್ಮ ಜಗದ್ಗುರುಗಳು ಇಲ್ಲೇ ಪಕ್ಕದಲ್ಲಿ ಇರೋದು ನಮ್ಮ ಪುಣ್ಯ. ಅವರು 3 ದಿನ ಕೂಡ ಇಲ್ಲಿ ಆಗಮಿಸಿ ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ. ನಿನ್ನೆ ಬಂದಿಲ್ಲ ಅನ್ಕೊಂಡಿದ್ದೆ, ಮತ್ತೆ ಇಲ್ಲ ನಿನ್ನೆ ಬಂದು ಪೂರ್ಣಾವತಿ ಕೂಡ ಕೊಟ್ಟೋಗ್ಯಾರ ಅಂತಂದ್ರು. ಅವರ ಪಾದಗಳಿಗೆ ಭಕ್ತಿಯಿಂದ ಪಾದಕ ನಮಸ್ಕರಿಸುತ್ತಾ ಮತ್ತು ಪದ್ಮಶಾಲಿ ಸಮಾಜದ ಗುರುಗಳ ಪಾದಕ್ಕೂ ನಮಸ್ಕರಿಸುತ್ತಾ ಇಬ್ರು ಇದ್ದಾರೆ ಸರ್ ಬುದ್ಧಿ ಇಬ್ಬರಿಗೂ ನಮಸ್ಕರಿಸುತ್ತಾ ಮತ್ತೆ ಇವರಿಗೆ ನಮಸ್ಕಾರ ಎಲ್ಲ ಗಣ್ಯರೇ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಈಗ ತಾನೇ ಎಲ್ಲ ಮಾತಾಡಿ ಒಳ್ಳೆ ಒಂದು ಹಿತವಚನಗಳನ್ನು ಕೂಡ ಹೇಳಿದರು ಅಂತ ನಮ್ಮ ನೇಮಿರೇಟ್ ನಾಯಕ್ ಅವರೇ, ನಮ್ಮ ಬಾದಾಮಿ ಮುತ್ತಣ್ಣ ಅವರೇ. ಈಗ ಈ 100 ವರ್ಷ ಈ ಸಮಾಜದಿಂದ ನೀವು ಎಷ್ಟು ಜನ ಇರ್ಬೋದು ಅನಿಸ್ತಾ ನಾನು. ಈಗ ಇದು ಮೈನಾರಿಟಿ ಇದು ನಮ್ಮೂರಲ್ಲಿ ಸರ್. ಅಂದ್ರೆ ಅವಾಗ ಇನ್ನೂ ಎಷ್ಟು ಕಮ್ಮಿ ಇದ್ರು. ಅವಾಗ ಉಜ್ಜಯಿನಿ ಜಗದ್ಗುರು ಹೆಂಗ್ ಕನ್ಸಿಡರ್ ಮಾಡಿ ಆಗ ಈ ಗುಡಿ ಬಂದು ಇದನ್ನ ಮಾಡಿರ್ಬೋದು. ಆಮೇಲೆ ನಮ್ಮ ತಾತ ಇವ್ರು ನನಗೆ ಗೊತ್ತಿಲ್ಲ, ನಿಮ್ಮ ದೊಡ್ಡವ್ರು ಹೇಳಿದ್ದೆ ನಾನು ಹೇಳ್ತೇನೆ. ನಮ್ಮ ಚಂದ್ರಶೇಖರಪ್ಪ ಅಂತ ನಮ್ಮ ಅಪ್ಪನ ತಂದೆ ಅವರು ಕೂಡ ಏನೋ ಧನಸೇವೆ ಮಾಡಿದ್ರು ಅಂತ ಅವರೆಲ್ಲ ಇಬ್ರು ಬಂದು ಈ ಗುಡಿನ ಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು. ಅವ್ರ ಹೆಸರು ಸಿದ್ಧಲಿಂಗ ಜಗದ್ಗುರುಗಳು ಅಂತೇಳಿ ಮಹಾತಪಸ್ವಿಗಳು. ಈಗ ನೋಡ್ರಿ ಈ ಸಾರಿ ಇವ್ರ ಪಟ್ಟಾಧಿಕಾರ ನಮ್ಮ ಈ ಬುದ್ಧಿಯರು ಇವ್ರ ಪಟ್ಟಾಧಿಕಾರ ಆಯ್ತು. ನಮ್ಮ ಕನ್ನಡಿ ಕೊಟ್ಟಬಸನ್ ಗೌಡ್ರು ಅಂತ ಅವರು ಸಾರಿ ಸಿದ್ಧಲಿಂಗ ಗೌಡ್ರು. ಅವಾಗ ನಾವೆಲ್ಲ ಜೊತೆಗೆ ಇದ್ವಿ. ಎಲ್ಲರೂ ಅಂದ್ರೆ ಅವ್ರೊಬ್ಬರ ಅಂತಲ್ಲ, ಅವರು ಸಲಹೆ ಕೊಟ್ರು
ಇವ್ರಿಗೆ ಈ ಹೆಸರನ್ನೇ ಇಡ್ರಿ ಅಂತೇಳಿ ಈ ಜಗದ್ಗುರುಗಳಿಗೆ ನಾವು ಸಿದ್ಧಲಿಂಗ ಜಗದ್ಗುರುಗಳು ಅಂತ ಇಟ್ವಿ. ಅದು ಅಂದರೆ ಅಷ್ಟು ಪವರ್ಫುಲ್ ನೇಮ್ ಅಂತೇಳಿ ಹಂಗೆ ನಡ್ಕೊತಾ ಇದ್ರು ಬುದ್ಧಿಯವರು. ಹಂಗೆ ನಮ್ಮ ಅಂಥವ್ರು ಇಲ್ಲಿ ಬಂದು 3 ದಿನ ನಿಮ್ಮ ಕಾರ್ಯಕ್ರಮದಲ್ಲಿ, ಅದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ನಿಜವಾಗ್ಲೂ ನಾವೆಲ್ಲ ಧನ್ಯರು. ಆಮೇಲೆ ಮಾರ್ಕಂಡೇಶ್ವರ ಸ್ವಾಮಿ ಅಂದರೆ ನಾನು ಈ ಪದ್ಮಶಾಲಿ ಸಮಾಜ ನಮ್ಮ MLA ಹೇಳ್ಬಿಟ್ಟಾರೆ, ಈಗಾಗಲೇ ಎಲ್ಲ ಹೇಳ್ಬಿಟ್ರು. ನಾನು ಹೇಳಕ್ ಅಂತ ಹೇಳಿದ್ದೆ, ಸರ್ ನೀವು ಮಾಡಲ್ಲ, ನೀವು ಹೇಳ್ತೀರಿ, ಬುದ್ಧಿಯವ್ರ ಮುಂದೆ ಮಾತಾಡೋ ಮಾತಲ್ಲ ತಪ್ಪಕತ್ತೆ. ನೀವು ಗಂಡು ಮಕ್ಳು ಎಲ್ಲರೂ ಕುಡಿತೀರಿ ಅಂತಾರೆ, ಗಂಡು ಮಕ್ಳು ಎಲ್ಲರೂ ಕುಡಿಯೋದು ಸರ್. ಆದ್ರೆ ಮತ್ತೆ ನಮ್ಮ ಸ್ವಾಮಿಯರು ಯಾರ್ಯಾರ ಗುಲ್ಬರ್ಗ ಬೀದರ್ ಕಡೆಗೆ ಆಡಿರ್ತಾವಲ್ಲಿ ಜೋಳಿ ಪಡಿ ಹಾಕೊಂಡು ಅದ್ರ ಕಾಕ್ರಿ ಬಾಟ್ಲಿ ಅಂತ ಹಂಗೆ ನಮ್ಮ ಬುದ್ಧಿಯರು ಜಗದ್ಗುರುಗಳು ಇವ್ರಿಂದ ಅಂತ ಹಂಗ ಸ್ವಾಮಿಯರಲ್ಲ. ಅದ ದಯಮಾಡಿ ಹಂಗೇನು ಯಾರು ನೀವೇನು ಅಂದ್ಬಿಡ್ರಿ ಪಾಕ ನಮ್ಮ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಗೋವಿಂದ ಈ ಮಾತಾಡಕ್ ನಮ್ಗೆ ಬರೋಲ್ಲ, ನಾವೇನು ಜವಾರಿ ಮಾಡ್ಬಿಡ್ತೀವಿ ಮಾತಾಡ್ತೀವಿ. ಆ ಹುಡುಗ ಮಾತು ಕೇಳಿದ್ರೆ ಆಶ್ಚರ್ಯ ಆಗತ್ತೆ ನಿಜವಾಗ್ಲು. ಈ ರೀತಿಯಾಗಿ ಪ್ರತಿಯೊಂದು ಸರಿನೂ ಸಿಗ್ತಾರೆ. ಈಗ ನಾನು ಒಂದು 5-6 ವರ್ಷದಿಂದ ಒಂದ್ಸರಿ ಬಂದಿದ್ದೆ, ಅವಾಗ ಬೇರೆ ಹುಡುಗ ಮಾತಾಡಿದ್ದು. ಹಂಗ ನಿಮ್ಮಲ್ಲಿ ಎಜುಕೇಶನ್ ಕೂಡ ಬಹಳ ಚೆನ್ನಾಗೈತೆ. ಆಮೇಲೆ ಆ ತಾಯಿ ಹುಡುಗಿ ನನ್ನ ಮೊಮ್ಮಗಳಿದ್ದಂಗೆ ಐತೆ, ಅದು ಹಾಡಿದ್ದಾರೆ ಮತ್ತು ಬಸವನ ವಚನ. ತಾಯಿ ಭಾಳ ನಿನಗೂ ಕೂಡ ದೇವರು ಕೊಟ್ಟರೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇಲ್ಲಿ ನಾನು ಏನು ಮಾತಾಡಂಗೆ ಇದ್ದಲ್ಲ, ಬುದ್ಧಿಯ ಸನ್ನಿ ಮಾಡಿ ಹೋಗಿ ನೀನು ಒಂದೆರಡು ಮಾತಾಡ್ಬಿಡು ಅಂತ. ಅಂದ್ರೆ ಈಗ ಇದಾದ ಕೂಡಲೇ ಜಗದ್ಗುರುಗಳು ದಯಮಾಡ್ತಾರೆ, ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಅವರು ಬೇರೆ ಕಾರ್ಯನಿಮಿತ್ತ ಹೊಂಟಿರೋದ್ರಿಂದ ಸುಮ್ಮನೆ ನಾನು ಬಂದು ಮಾತಾಡಿದೆ. ಎಲ್ಲ ತಾಯಂದಿರಿಗೂ ಎಲ್ಲರಿಗೂ ಪದ್ಮಶಾಲಿಯರಂತಲ್ಲ, ಪದ್ಮಶಾಲಿ ಮತ್ತು ನೇಕಾರ ನೇವಾರ ಇದು 2 ಮಣಿ ಎಲ್ಲ ಸೇರಿ ಹೌದಲ್ಲ, ಈ ಎಲ್ಲರಿಗೂ ಇಡೀ ಕೊಟ್ಟೂರಿಗೆ ಒಳ್ಳೇದಾಗಲಿ. ಈ ಸರಿ ಮೈಲಾರ ಕಾರ್ಣಿಕ್ ಕೂಡ ಹಂಗೆ ಹೇಳಿದ್ದೆ, ಏನೋ ಸಂಪಾದಿತಲೆ ಪರಕ್ ಅಂತ ಹಂಗಾಗ್ಲಿ ಅಂತ ಹೇಳಿ ಆಶಿಸ್ತಾ, ಗುರುಗಳ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕೊಟ್ಟಿರ್ತಕ್ಕಂಥದ್ದು ನಾವು ಅನ್ಕೊಂಡಕ್ಕಿಂತ ಮಿಕ್ಕಿದಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಏನು 1925ರಲ್ಲಿ ಪೂಜ್ಯ ಮಹಾ ತಪಸ್ವಿಗಳಾಗಿದ್ದರು ಅವತ್ತಿನ ಜಗದ್ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಅಂತವರ ಪಾದ ಸ್ಪರ್ಶದಿಂದ ಇವತ್ತೇನು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವನಾಥ ಸನ್ನಿಧಿಯಿಂದ ಶಿವಲಿಂಗವನ್ನು ತರಿಸಿ ಅಂದು ಕೊಟ್ಟೂರಿಗೆ ರೈಲಿತ್ತು ಅನ್ನೋದಕ್ಕೆ ಮಾರ್ಕಂಡೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಆಗಿರೋದ ಕಾರಣ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ತಿಳಿಪಡಿಸ್ತಾ ಇದ್ದೇನೆ. ನಮ್ಮ ಮೇಲಿರ್ತಕ್ಕಂಥ ಪದ್ಮಶಾಲಿ ಸಮಾಜದ ಕೊಟ್ಟೂರಿನ ಮೇಲಿರ್ತಕ್ಕಂಥ ಅಭಿಮಾನ ಇವತ್ತು ನಿನ್ನೆಯದಲ್ಲ. ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಉಜ್ಜಯಿನಿ ಪೀಠಕ್ಕೂ ಹಾಗೂ MMG ಹರ್ಷವರ್ಧನ್ ಅವರ ಕುಟುಂಬಕ್ಕೂ ನಮ್ಮ ಪದ್ಮಶಾಲಿ ಕುಟುಂಬಕ್ಕೂ ಇರ್ತಕ್ಕಂಥದ್ದು ಇವತ್ತು ನಿನ್ನೆಯ ಸಂಬಂಧ ಅಲ್ಲ, 100 ವರ್ಷಗಳ ಸಂಬಂಧ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತೇನು ನಮ್ಮ ಸಮಾಜದ ಮೇಲೆ ಅವರು ಇರ್ತಕ್ಕಂಥ ಅಭಿಮಾನ ಅಷ್ಟಿಷ್ಟಲ್ಲ, ಅಂದಿನ ಏನಿವತ್ತು MMG ಹರ್ಷವರ್ಧನ್ ಇದ್ದಾರೆ ಅವರ ಅಜ್ಜನವರು, ಅವರ ತಂದೆಯವರ ತಂದೆ NMS ಚಂದ್ರಶೇಖರ್ ಅವರು ನಮ್ಮ ಮೇಲಿರ್ತಕ್ಕಂಥ ಅಭಿಮಾನದಿಂದ ಏನು ಹಿರಿಯರನ್ನು ಕೂಡಿಕೊಂಡು ಬಡತನದಲ್ಲಿತ್ತು ನಮ್ಮ ನೇಕಾರ ಸಮಾಜ. ಆ ದಿನಗಳಲ್ಲಿ ಬೆರಳೆಣಿಕೆಯಷ್ಟು ಕನಿಷ್ಠ ಅಂದ್ರೆ ಸುಮಾರು ಒಂದು 25-30 ಕುಟುಂಬಗಳಿರಬಹುದು. ನೇಕಾರಿಕೆ ವೃತ್ತಿಯನ್ನೇ ಮಾಡಿಕೊಂಡು ಇವತ್ತೇನು ದೇಶವನ್ನು ಕಾಯುವಂತ ಸೈನಿಕನಿದ್ರೆ, ಮನುಷ್ಯನ ಮಾನವನ್ನು ಕಾಪಾಡುವಂತ ಯಾರಾದ್ರಿದ್ರೆ ಅದು ನೇಕಾರ ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಇಷ್ಟಪಟ್ಟು, ಅವರು ಕೊಟ್ಟಿರ್ತಕ್ಕಂಥ ಡೇಟನ್ನು ನಾನು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಅಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ದಿನಾಂಕ 18, ಇಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಶತಮಾನೋತ್ಸವದ ದಿನಾಂಕ ಕೂಡ 18. ಇದು ಬ್ರಹ್ಮ ಬೆಸೆದ ನಂಟು ಅಂತಕ್ಕಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ ಅಭಿಮಾನಿಗಳು. ಮೊನ್ನೆ ತಾಯಿ ಕೊಟ್ಟೂರೇಶ್ವರ ಸ್ವಾಮಿನ ರಥೋತ್ಸವ ನಡೆದಿದೆ, ನಿನ್ನೆ ಹಂಪಿ ಉತ್ಸವ ನಡೆದಿದೆ, ಇವತ್ತು ಮಾರ್ಕಂಡೇಶ್ವರ ಶತಮಾನೋತ್ಸವ ನಡೀತಾ ಇದೆ. ಅಭಿಮಾನಿಗಳು ನಿಮ್ಮೆಲ್ಲರ ಸಹಕಾರ ಇವತ್ತು ಚಿಕ್ಕವನಿದ್ದೇನೆ, ನನಗೆ ಒಂದೇ ಒಂದು ಆಟ ಇತ್ತು, ಈ ಸಮಾಜವನ್ನು ಹೇಗಾದರೂ ಮೇಲೆ ಎತ್ತಬೇಕು, ಹೇಗಾದರೂ ಮಾಡಿ ಈ ಸಮಾಜವನ್ನು ಗುರುತಿಸುವಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಟದಿಂದ ಕೇವಲ ನಾನು 22ನೇ ವಯಸ್ಸಿನಲ್ಲಿ ಈ ಸಮಾಜಕ್ಕೆ ಕಾರ್ಯದರ್ಶಿಯಾಗಿ ರಾಮಪ್ಪನವರು ಹಿರಿಯರಿದ್ರು, ಅವರು ನನಗೆ ಸಲಹೆಯನ್ನು ಕೊಟ್ಟಿದ್ರು, ಅವರ ಅಧ್ಯಕ್ಷರಾಗಿದ್ರು, ಅವಾಗ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ. ಮಗು ನಿನ್ನಲ್ಲಿ ಆ 1,00,000 ರೂಪಾಯಿ ಹಣವನ್ನು ಇವತ್ತು ನಮ್ಮ ಮಗ ನೋಡಿಕೊಟ್ಟಿದ್ರೆ ಅಂದ್ರೆ ಈ ಸಮಾಜದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನು ನಾನು ತುಂಬ ಹೃದಯವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು 2007ರಲ್ಲಿ ಒಂದು ಕಮಿಟಿಯನ್ನು ಮಾಡ್ಕೊಂಡ್ವಿ, ಬರೀ ಕೇವಲ 22-23 ವರ್ಷದ ಯುವಕರು. ನಾವು ಅವಾಗ 28 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನು ಮಾಡಿದ್ದೇವೆ.
ಈ ದೇವಸ್ಥಾನಕ್ಕೆ ಕಲ್ಯಾಣ ಮಂಟಪ ಇರಲಿಲ್ಲ. ಆ ಕಲ್ಯಾಣ ಮಂಟಪವನ್ನು ಕಟ್ಟಬೇಕಂತಕ್ಕಂಥ ದೃಷ್ಟಿಯಿಂದ ನಾವು ಹೋರಾಟವನ್ನು ಮಾಡಿದಾಗ ಇದೇ ಪೂಜ್ಯ ಜಗತ್ತುಗಳು ಮಾನ್ಯತಾನಲ್ಲಿ ಸಮುದಾಯ ಸಮಿತಿಯ ಹೆಸರಿನಲ್ಲಿ ಆಯೋಜಿಸಿರುವಂತಹ ಮಾರ್ಕಂಡೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯ ಶತಮಾನೋತ್ಸವ ಸಮಾರಂಭದ ಸಮ್ಮುಖವನ್ನು ವಹಿಸಿರುವ ತುಮಿನಿಕಟ್ಟಿಯ ಪದ್ಮಶಾಲಿ ಗುರುಪೀಠದ ಶ್ರೀ ಪ್ರಭುಲಿಂಗ ಸ್ವಾಮಿಗಳವರ, ಕಿತ್ತಾಳೆ ಮಠದ ಮಂಜುನಾಥ ಸ್ವಾಮಿಗಳವರ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅತ್ಯಂತ ಪ್ರೀತಿಯಿಂದ ಈ ಸಮಾಜದ ಕುರಿತಾದ ಮಾತುಗಳನ್ನಾಡಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ ನೇಮಿರಾಜ್ ನಾಯ್ಕ್ ಅವರ, MMJ ಹರ್ಷವರ್ಧನ್ ಅವರ, ಅಖಿಲ ಭಾರತ ಪದ್ಮಶಾಲಿ ಸಂಘದ ಅಧ್ಯಕ್ಷರಾದ ಹೈದರಾಬಾದದ ಕಂದಗಟ್ಟಲ ಸ್ವಾಮಿ ಅವರ, ಉಳಿದಂತೆ ವಿವಿಧ ಭಾಗಗಳಿಂದ ಈ ಸಮಾಜದ ಪ್ರತಿನಿಧಿಗಳಾಗಿ ಆಗಮಿಸಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ಯಾವತ್ತು ಕೊಟ್ಟೂರಿನ ಬೃಹತ್ತಮ ಪದ್ಮ ನಾವು ಎಷ್ಟು